ಕುತಂತ್ರಿ ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಗಡಿಯಲ್ಲಿ ಮತ್ತೆ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚುವಂತಹ ಕೆಲಸ ಮಾಡ್ತಾ ಇದೆ. ಜಮ್ಮು ಗಡಿಯ ಹಲವೆಡೆ ಪಾಕ್ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು. ಜಮ್ಮು, ಶ್ರೀನಗರ, ರಜೌರಿ, ಉಧಂಪುರ್, ಅಖ್ನೂರ್ನಲ್ಲಿ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ ಪಾಕಿಸ್ತಾನ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಮತ್ತೆ ಭಾರತವನ್ನ ಕೆಣಕುವಂತಹ ಕೆಲಸಕ್ಕೆ ಪಾಕಿಸ್ತಾನ ಕೈ ಹಾಕ್ತಾ ಇದೆ. ಜಮ್ಮು ಗಡಿಯ ಹಲವೆಡೆ ನಿರಂತರವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇದರ ಪರಿಣಾಮ ಭಾರತೀಯ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಜಮ್ಮು, ಶ್ರೀನಗರ, ರಜೌರಿ, ಉಧಂಪುರ್, ಅಖ್ನೂರು ಭಾಗದಲ್ಲಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಾ ಇದೆ. ಎಡಿಸಿ ರಾಜ್ಕುಮಾರ್ ತಪ್ಪ ಬಲಿಯಾಗಿರುವಂತಹ ಅಧಿಕಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇರುವಂಥದ್ದು, ಯುದ್ಧ ಸನ್ನಿಹಿತವಾಗ್ತಾ ಇರುವಂಥದ್ದು. ಗಡಿಯಲ್ಲಿ ಮತ್ತೆ ಮತ್ತೆ ಖ್ಯಾತಿ ತೆಗೆಯುವಂತಹ ಕೆಲಸವನ್ನ ಪಾಕಿಸ್ತಾನ ಮುಂದುವರಿಸಿರುವಂತಹದ್ದು. ನಾ ಹಿಂದೆ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಸೈನ್ಯಕ್ಕೂ ಭಯೋತ್ಪಾದಕರಿಗೂ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಭಾರತ ಟಾರ್ಗೆಟ್ ಮಾಡಿದ್ದು ಉಗ್ರ ನೆಲೆಗಳನ್ನ, ಭಾರತ ಟಾರ್ಗೆಟ್ ಮಾಡಿ ಉಡಾಯಿಸಿದ್ದು ಉಗ್ರರು ಇದ್ದಂತಹ ಜಾಗವನ್ನ. ಆದ್ರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ? ಅಧಿಕಾರಿಯ ಸಾವಿಗೆ ಸಿಎಂ ಒಮರ್ ಅಬ್ದುಲ್ಲಾ ಸಂತಾಪವನ್ನು ಸೂಚಿಸಿದ್ದಾರೆ. ಗಡಿಯಲ್ಲಿ ಮತ್ತೆ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚುತ್ತಾ ಇದೆ. ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂದ್ರೆ, ಜನರಿರುವಂತಹ ಜಾಗವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಭಾರತೀಯ ಸೈನ್ಯವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಭಾರತೀಯ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಧಾರ್ಮಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇದೇ ಭಾರತ ಮತ್ತು ಪಾಕಿಸ್ತಾನಕ್ಕೂ ಇರುವಂತಹ ಡಿಫರೆನ್ಸ್. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಏನಾಗ್ತಾ ಇದೆ ಗಡಿಯಲ್ಲಿ ಅಂತ ಹೇಳಿ? ಈ ಗುಂಡಿನ ಚಕಮಕಿ, ಅಪ್ರಚೋದಿತ ಗುಂಡಿನ ದಾಳಿ ಹೆಚ್ಚಾಗ್ತಾ ಇದ್ದ ಹಾಗೆ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೇಮ, ಈಗಿನ ಲೇಟೆಸ್ಟ್ ಸುದ್ದಿ, ಈಗ ನಿರಂತರವಾಗಿ ಪಾಕಿಸ್ತಾನದಿಂದ ದಾಳಿ ಆಗ್ತಾ ಇತ್ತು ರಜೌರಿ ಸೆಕ್ಟರ್ನಲ್ಲಿ. ಈಗ ರಜೌರಿ ಸೆಕ್ಟರ್ನಲ್ಲಿ ಈಗ ಭಾರತೀಯ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ. ರಜೌರಿಯ ಹೆಚ್ಚುವರಿ ಜಿಲ್ಲಾಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ನಿವಾಸದ ಮೇಲೆ ಈ ಒಂದು ಕ್ಷಿಪಣಿ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಈಗ ಏನು ಉಮರ್ ಅಬ್ದುಲ್ಲಾ ಅವರು ಕೂಡ ಈಗ ಅಧಿಕೃತವಾಗಿ ಹೇಳಿದ್ದಾರೆ. ಅವರ ಸಾವಿನ ಬಗ್ಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಪ್ರಮುಖವಾಗಿ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ದಾಳಿಯನ್ನು ಆರಂಭ ಮಾಡಿತ್ತು. ನಿನ್ನೆ ರಾತ್ರಿಯಿಂದ ಕೂಡ ನಿರಂತರ ದಾಳಿಯನ್ನು ಮಾಡಿತ್ತು. ಸುಮಾರು ಜನರಿಗೆ ಗಾಯಗಳಾಗಿದ್ವು. ಆದರೆ ಅಧಿಕೃತವಾಗಿ ಭಾರತೀಯ ಅಧಿಕಾರಿ ಮೃತಪಟ್ಟಿರುವಂತಹ ಬಗ್ಗೆ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ರಾಜ್ಕುಮಾರ್ ತಪ್ಪ ಅನ್ನುವಂತಹ ಅಧಿಕಾರಿ ಮೃತಪಟ್ಟಿದ್ದಾರೆ. ಅವರ ಸಾವಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಅವರು ಹಿಂದೆ ಉಮರ್ ಅಬ್ದುಲ್ಲಾ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ನ ಒಂದಿಷ್ಟು ಸಭೆಗಳಲ್ಲಿ ಕೂಡ ಭಾಗಿಯಾಗಿದ್ದರು. ರಜೌರಿಯ ಭಯೋತ್ಪಾದಕ ಕೃತ್ಯಗಳನ್ನು ಹಿಸುಕು ಹಾಕುವಂತಹದ್ರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. ಜೊತೆಗೆ ಅಲ್ಲಿನ ಸರ್ಕಾರದ ಜೊತೆ ಎಲ್ಲ ಸರ್ಕಾರದ ಪ್ರತಿನಿಧಿಗಳ ಜೊತೆ ಕೂಡ ಒಂದು ಆತ್ಮೀಯತೆಯನ್ನು ಹೊಂದಿದ್ರು. ಸೊ ಅವರ ನಿವಾಸವನ್ನು ಟಾರ್ಗೆಟ್ ಮಾಡಿಕೊಂಡು ಅಥವಾ ಸಂಪೂರ್ಣವಾಗಿ ನಾಗರಿಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾಡಿದಂತಹ ದಾಳಿಯಲ್ಲಿ ಅವರ ನಿವಾಸದ ಮೇಲೆ ಕೂಡ ಈ ಒಂದು ಮಿಸೈಲ್ ಬ್ಲಾಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಹೀಗೆ ಸುಮಾರು ಮನೆಗಳಿಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಹಾನಿಯಾಗಿದೆ. ಸಾವಿನ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ನಿರಂತರ ದಾಳಿಗಳು ಪಾಕಿಸ್ತಾನದಿಂದ ನಡೀತಾನೆ ಇದೆ.